ವೆಲ್ಕಮ್ ಬ್ಯಾಕ್ ಟು ಹರ್ಣ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಸ್ವಪ್ನ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಒಂದಿಷ್ಟು ಕ್ವಶನ್ಸ್ನ ನಾನು ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಜನರ ಅಭಿಪ್ರಾಯ ಕೇಳೋಣ ಬನ್ನಿ. ಅಂಕಲ್ ನಿಮ್ಮ ಹೆಸರು? ಹನುಮಂತಯ್ಯ. ಹನುಮಂತಯ್ಯನಾ? ಹನುಮಂತಯ್ಯ. ಹನುಮಂತಯ್ಯ ಅದೇ. ಓಕೆ, ನಿಮ್ಗೆ ಈಗ ಹಳ್ಳಿ ಜೀವನ ಬೆಸ್ಟ್ ಅಂತೀರಾ ಇಲ್ಲ ಸಿಟಿ ಜೀವನ ಬೆಸ್ಟ್ ಅಂತೀರಾ? ಅದು ಆ್ಯಕ್ಚುಲಿ ನಮಗೆ ಈ ಜನ್ರೇಷನ್ಗೆ ಹಳ್ಳಿ ಜೀವನನೇ ಒಳ್ಳೆಯದು. ಯಾಕೆ? ಯಾಕೆಂದರೆ ಏನು ಈಗ ಸಿಟಿಲಿ ಏನಿದೆಯೋ ಅಲ್ಲೂ ಅದು ಎಲ್ಲ ಇದೆ. ಈಗ ಅನುಕೂಲ, ಮೊದಲು ಅನುಕೂಲ ಏನೂ ಇರಲಿಲ್ಲ. ರೋಡ್ ಇರಲಿಲ್ಲ, ಈ ಕರೆಂಟ್ಗಳು ಇರಲಿಲ್ಲ, ಟಿ ವಿ ಇರಲಿಲ್ಲ, ಯಾವುದೇನೂ ಇರಲಿಲ್ಲ. ಆವಾಗ ಹಳ್ಳಿ ಜೀವನ ಭಾಳ ಬೇಸರ, ಸಿಟಿ ಜೀವನ ಗೊತ್ಕೊಂಡಿದ್ದು. ಈಗ ಹಳ್ಳಿಲಿ ಎಲ್ಲ ಕಡೆ ಎಲ್ಲ ಸಿಗ್ತದಲ್ಲ, ಈಗ ಸಿಟಿ ಜೀವನ ಬೇಡ ಅಂತ ಹಳ್ಳಿ ಜೀವನಕ್ಕೆ ಹೋಗ್ತಾ ಇದ್ವಿ. ಅಂದ್ರೆ ಈಗ ಸಿಟಿ ಹುಡುಗಿರೆಲ್ಲ ಹಳ್ಳಿ ಹುಡುಗರು ಬೇಡ, ನಮ್ಮ ಸಿಟಿ ಹುಡುಗರೇ ಬೇಕು ಅಂತಾರೆ. ಯಾಕೆ? ಅಲ್ಲ, ಹೇಳ್ಬೋದು. ಸ್ವಲ್ಪ ಟೈಮ್ ಅದು ಟೈಮ್ ತಗೋತದೆ. ಆಮೇಲೆ ಹಳ್ಳಿ ಹುಡುಗಿರೇ ಇದು ಮಾಡ್ತಾರೆ. ಹಳ್ಳಿ ಹುಡುಗರೇ ಬೇಕಂತಾರ ಸಿಟಿ ಅವರು ಕೂಡ? ಅಂದ್ರೆ ಹಳ್ಳಿ ಹುಡುಗರ ಹತ್ರ ದುಡ್ಡಿರಲ್ಲ, ಸಿಟಿ ಅವ್ರ ಹತ್ರ ದುಡ್ಡಿರಲ್ಲ. ಈಗ ಅವ್ರ ಹತ್ರ ದುಡ್ಡಿದಲ್ವ, ಏನು ಕಮರ್ಷಿಯಲಿಗೆ ಒಂದು ಬೆಳೆ ಬೆಳೆದ್ರೆ ದುಡ್ಡು, ನಾವು ಇಲ್ಲಿ ಸಂಬಳ ತೆಗೆದು ಅದಕ್ಕೆ 108 ಸಾಲ ಮಾಡಿಕೊಂಡು ಬಡ್ಡಿ ಕಟ್ಕೊಂಡು ನಾವೆಲ್ಲ ಇರ್ತೀವಿ. ಹಳ್ಳಿ ಹುಡುಗರು ತೋರಿಸ್ಕೊಳ್ಳಲ್ಲ ಅಷ್ಟೇ. ಇದೆ, ಸಿಟಿ ಅವ್ರು ತೋರಿಸ್ಕೊಂಡು ಓಡ್ತಾರೆ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವತ್ತು ಅಷ್ಟೊಂದು ಬೆಲೆ ಇದೆ. ಇವತ್ತು ಒಂದು ಎಕರೆ 1 ಕೋಟಿ 2 ಕೋಟಿ ಜಮೀನು ಬೆಲೆ ಇದೆ. ಇಲ್ಲೋ ಎಷ್ಟು ಯಾರು 2 ಕೋಟಿ 3 ಕೋಟಿ ಸಂಪಾದನೆ ಮಾಡಿ ಮಡಗಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಅದರಿಂದ ಹಳ್ಳಿ ಜೀವನನೇ ಚೆನ್ನಾಗಿದೆ ಈಗ್ಗೆ. ಓಕೆ, ಈಗ ತಮಿಳ್ ಇಂಡಸ್ಟ್ರಿಲಿ ಈ ಆಕ್ಟರ್ ವಿಜಯ್ ಇದ್ದಾರೆ ಗೊತ್ತಾ? ಗೊತ್ತು. ಅವರು ಈಗ CM ಆಗಿದ್ರಲ್ವಾ? ಹೌದು. ಸೊ ಕರ್ನಾಟಕದಲ್ಲಿ ಯಾರಾಗಬೇಕು ನಿಮ್ಗೆ ಆಕ್ಟರ್ ಅಲ್ಲಿ ಆಗ್ಬೇಕು ಅಂದ್ರೆ? ಅದನ್ನು ಹೇಳೋಕ್ಕಲ್ಲ ಮೇಡಮ್. ಆ ಥರ ಆಕ್ಟ್ರುಗಳಿಲ್ಲ, ಯಾರೂ ಇಲ್ಲ ಕರ್ನಾಟಕದಲ್ಲಿ. ಯಾರು ಇಲ್ಲ ಅಂತ? ಯಾರೂ ಇಲ್ಲ. ಹಳೆ ಆಕ್ಟರ್ ಆದ್ರೂ ಪರವಾಗಿಲ್ಲ. ಆಕ್ಟರ್ ಇದ್ದಾರೆ, ರಾಜಕೀಯ ಮಾಡೋ ಆಕ್ಟ್ರುಗಳು ಯಾರು? ಅಂದ್ರೆ ಅಲ್ಲಿ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಬೇಡಿ. ಆಕ್ಟರ್ ಆಗಿದಾರಲ್ವಾ, ಇಲ್ಲಿ ಯಾರಾದ್ರೂ ಆ ಥರ ಆಕ್ಟ್ರುಗಳು ಯಾರು ಈ ಥರ ಕಾಣಿಸ್ಕೊತಾ ಇಲ್ವಲ್ಲ ಈಗ. ನನ್ನ ಮೇಲೆ ಹಣೆ ಇಟ್ಟಳು. ಯಾರೂ ಇಲ್ಲ ಆಕ್ಟ್ರುಗಳು. ಹಳಬ್ರು ಅವ್ರು ಯಾರೂ ರಾಜಕೀಯಕ್ಕೆ ಬರಲ್ಲ. ರಾಜ್ಕುಮಾರ್ ಫ್ಯಾಮಿಲಿ ಯಾರೂ ರಾಜಕೀಯಕ್ಕೆ ಬರಲ್ಲ. ಇನ್ಯಾರು ಇದ್ದಾರೆ ಆಗ ಬರೋರು ಯಾರೂ ಇಲ್ಲ. ಯಾರು ಬೇಡವೇ ಅಂತೀರಾ? ಅಲ್ಲ, ಬೇಗ ಇಂಡಸ್ಟ್ರಿ ಎಲ್ಲ ರಾಜಕೀಯ ಮಾಡೋರು ಬರ್ತಾ ಇಲ್ಲ ಅಷ್ಟೇ. ಈಗ ಅವರಿಗೂ ರಾಜಕೀಯ ಏನು ಗೊತ್ತಿಲ್ವಲ್ಲ. ಅದನ್ನ ಬರ್ಬೇಕು, ಕಲ್ತ್ಕೊಂಡ್ ಬರ್ಬೇಕು. ಅವರು ರಾಜಕೀಯ ಮಾಡೋದು ಅದನ್ನ ನಿಲ್ಬೇಕು, ಜನಸೇವೆ ಮಾಡಬೇಕು, ಕಲ್ತ್ಕೋಬೇಕು. ಒಬ್ಬ ವ್ಯಕ್ತಿ ನಿಂತ್ಕೊಳ್ಳಿ ಅಂದ್ರೆ ಯಾರನ್ನ ಇಷ್ಟಪಡ್ತೀರಾ ನಮ್ಮ ಕರ್ನಾಟಕದಲ್ಲಿ? ನಾನೀಗ ಹೆಸರು ಹೇಳ್ತೆ. ದರ್ಶನ್ ಅವರು, ಸುದೀಪ್ ಅವರು, ಉಪೇಂದ್ರ ಅವರು, ಯಶ್ ಅವರು. ದರ್ಶನ್ ಅವರಾ? ಓಕೆ, ದರ್ಶನ್ ಅವರು, ಉಪೇಂದ್ರ ಅವರು, ಯಶ್ ಅವರು. ಯಶ್ ಹೇಳ್ತೀವಿ. ಯಶ್ ಅಡಿಲ್ವಾ? ಅಂದ್ರೆ ಸೀನಿಯರ್ ತಾವೇ. ಓಕೆ, ಯಶ್ ಅವರಂತೆ ಮುಂದಿನ CM ಆಗ್ಬಹುದು. ಆಗ್ಬೋದಾ? ಹೌದು. ಈಗಿನ ಜನರೇಷನ್ ಅಲ್ಲಿ ಈಗ ಹುಡುಗರಾದ್ರೂ ಪರವಾಗಿಲ್ಲ, ಹುಡುಗಿರಿಗಾದ್ರೂ ಪರವಾಗಿಲ್ಲ, ನೀವೊಂದು ಮಾತು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಈಗ ಟೆಕ್ನಾಲಜಿ ಜಾಸ್ತಿ ಮುಂದುವರ್ತದೆ ಎಲ್ಲ. ಈಗ ಮೊದಲು ಅನುಕೂಲ ಇರಲಿಲ್ಲ, ಈಗ ಎಲ್ಲ ಅನುಕೂಲ ಇದೆ. ಟೆಕ್ನಾಲಜಿ ಇದೆ ಎಲ್ಲ. ಈಗ ಇದು ಕಂಪ್ಯೂಟರ್ ಇದೆ, ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲ ಹುಡುಗಿರೇನು ಇದೆಯಲ್ಲ, ಎಲ್ಲ ಈಕ್ವಲ್ ಆಗಿದೆ. ಅಂದ್ರೆ ಎಂತ ಹೇಳಕ್ ಒಂದು ಇಷ್ಟಪಡ್ತೀರಾ ಅಂತ ಈಗಿನ ಮಕ್ಕಳಿಗೆ? ಈಗ ಜನ್ರೇಷನ್ ಅಂದರೆ ಹೈಲಿ ಕ್ವಾಲಿಫೈಡು, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಎಲ್ಲರೂ ಇಂಪ್ರೂವ್ ಆಗಿದ್ದಾರೆ, ಯಾರೂ ಕಂಡಮೇನಿಲ್ಲ. ಸರಿ, ಇವಾಗ ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜು. ನಿಮ್ಮ ಹೆಂಡತಿಗೆ ಏನಾದರೂ ಹೇಳ್ಬೇಕಂದ್ರೆ ಕ್ಯೂಟಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಚೆನ್ನಾಗಿದ್ದೀವಿ, ಅರೇಂಜ್ ಮ್ಯಾರೇಜ್ ನಾವು ಚೆನ್ನಾಗಿದ್ದೀವಿ, ಫ್ಯಾಮಿಲಿ ಚೆನ್ನಾಗಿದ್ದೀವಿ. ಇವಾಗ ಏನಾದರೂ ಒಂದು ಹೇಳ್ತೀನಿ ನಾನು, ಅದು ಮಾಡ್ತೀರಾ ನೀವು? ಹೇಳಿ. ಸೊ ನಿಮ್ಮ ಒಂದು ವೈಫ್ಗೆ ಕಾಲ್ ಮಾಡಿಬಿಟ್ಟು ಸ್ಪೀಕರಲ್ಲಿಟ್ಟು ಒಂದು ಐ ಲವ್ ಯು ಅಂತ ಹೇಳಿ ನೋಡುವ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅದೆಲ್ಲ ಅವ್ರು ಫೋನ್ ಮಡಿಕೊಂಡಿಲ್ವಲ್ಲ ಈಗ. ಫೋನ್ ಮಡಿಕೊಂಡಿಲ್ವಾ? ಯಾಕೆ ಫೋನ್ ಇಲ್ವಾ ಅವ್ರ ಹತ್ರ? ಇದೆ, ಎಲ್ಲೋ ಮಡಗಿರ್ತಾರೆ, ಎಲ್ಲೋ ಇರ್ತಾರೆ. ಒಂದ್ಸಲ ಹೇಳ್ಬೋದಲ್ಲ ಕಾಲ್ ಮಾಡಿಬಿಟ್ಟು. ಕಾಲ್ ಮಾಡಿ ಅವ್ರಿಗೆ ಎತ್ತಲ್ಲ. ಪ್ಲೀಸ್ ಅಂಕಲ್. ಇಲ್ಲ, ಅವ್ರು ಕಾಲ್ ಎತ್ತಲ್ಲ ಬಿಡಿ. ನೋಡಿ, ನೀವು ನಾಚ್ಕೊಳ್ತಿದ್ದೀರಾ, ಅದಕ್ಕೆ ನೀವು ಹೇಳ್ತಾ ಇಲ್ಲ. ಇಲ್ಲ, ಅದು ಫೋನ್ ಎತ್ತಲ್ಲ. ನೀವು ನಾಚ್ಕೊಳ್ತಿದ್ದೀರಾ ಬಿಟಾಕಿ? ಇಲ್ಲ ಅಲ್ವಾ? ಹೋಗ್ಲಿ ಬಿಡಿ, ನಾರ್ಮಲ್ ಆಗಿ ಐ ಲವ್ ಯು ಅಂತ ಹೇಳಿ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ನೇಮ್ ಏನು ವೈಫ್ದು? ಜಯ. ಜಯಕ್ಕ ಐ ಲವ್ ಯು ಹೇಳ್ತಿದ್ದಾರೆ ನೋಡಿ. ತಿರುಗಿ ನೋಡೆ ನೀನೊಮ್ಮೆ ನನ್ನ ಸಂದೇಹ.
ಅಂಕಲ್ ಈಗ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಒಂದ್ 3 ವರ ಕೇಳು ಅಂದ್ರೆ ಏನ್ ಕೇಳ್ಬೋದು ನೀವು ದೇವ್ರ ಹತ್ರ? 3 ವಾರ ಹ್ಮ್ ಎಲ್ಲರಿಗೂ ಚೆನ್ನಾಗಿರ್ಲಿ, ಪ್ರಪಂಚ ಎಲ್ರು ಬಿಟ್ಟಾಕಿ ಅಂಕಲ್ ನಿಮ್ ಕೇಳ್ಕೊಳ್ಳಿ, ಆರೋಗ್ಯ ಭಾಗ್ಯ ಚೆನ್ನಾಗ್ ಕೊಡು ಅಂತ. ಇನ್ನೆರಡು ಇನ್ನೆರಡು ಇನ್ನೇನಿಲ್ಲ, ಎಲ್ಲ ಇದೆ. ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯ ಕೊಟ್ಬಿಟ್ರೆ ದುಡ್ಕೊಂಡು ತಿನ್ಬಿಡ್ತೀವಿ ಅಲ್ವಾ? ಅವ್ರೇನ್ ಕೊಡೋದ್ ಬೇಡ ಮತ್ತೆ. ಬೇಡ. ಅಷ್ಟೇ. ಇವಾಗ ನಿಮ್ಗೆ ಎಷ್ಟು ವರ್ಷ? 72 ವರ್ಷ. ನೀವು ಈಗ ಚಿಕ್ಕ ವಯಸ್ಸಿಗೆ ವಾಪಸ್ ಹೋಗ್ತೀರಾ ಅನ್ಕೊಳ್ಳಿ, ಬುದ್ಧಿ ಭಾಷೆ ಬರೋದೊಂದು 5 ವರ್ಷಕ್ಕೆ 6 ವರ್ಷಕ್ಕೆ ಬರ್ಬೋದಾ ಮಕ್ಕಳಿಗೆ? ಬರ್ಬೋದು. ಆ ವಯಸ್ಸಿಗೆ ಹೋಗ್ಬಿಟ್ರೆ ಏನ್ ಮಾಡ್ಬೇಕಂತ? ಏನಾದರೂ ಅಗ್ರಿಕಲ್ಚರ್ ಮಾಡೋದು, ಎಲ್ಲ ವಿದ್ಯೆನೂ ಕಲಿಬೇಕು. ಅಗ್ರಿಕಲ್ಚರು, ಎಜುಕೇಷನ್ ಎಲ್ಲ ಇದ್ರೆ ಈ ಜನ್ರೇಷನಲ್ಲಿ ಬಾಳಕ್ಕಾಗೋದು. ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಎಲ್ಲದೂ ಕಲಿಬೇಕು, ಎಲ್ಲದೂ ಕಲಿತ್ರೇನೆ ಮಾತ್ರ ಬದುಕಕ್ಕಾಗೋದು. ಬರೋ ಸಿಟಿಲಿ ಏನು ಮಾಡೋದು, ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ಲ. ಅಲ್ಲಿ ಇಸ್ಕೊಂಡು ಕಲ್ತ್ಕೊಂಡು ಎಲ್ಲ ಕಪ್ಪು ಮಾಡ್ಬೋದು. ಬೇಸಿಕ್ ಅದು. ಸೊ ಇವಾಗ ನೀವು ನೋಡ್ತಿದ್ದೀರಲ್ವ ರಾಜಕೀಯ ಬಗ್ಗೆ ಎಲ್ಲ, ಸೊ ಇವಾಗಿನ ರಾಜಕೀಯದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಈಗ ಮಧ್ಯಮ ವರ್ಗಕ್ಕೆ ಬಡವ್ರಿಗೆ ಭಾಳ ಏಟ್ ಬಿದ್ದಿರೋದು. ಹಿಂದೆ ಇದೇ ಮೋದಿಯವರು ಹಿಂದೆ ಏನಾಗಿತ್ತು, ಅಲ್ಲಿ 1 ವರ್ಷ 2 ವರ್ಷದಿಂದಲೇ 400 ಚಿಲ್ಲರೆ ಗ್ಯಾಸ್ ಇತ್ತು. ಹೌದು. ಅವಾಗೇನು ಯುದ್ಧ ಇರಲಿಲ್ಲ, ಏನೂ ಇರಲಿಲ್ಲ, ವಾರ ಇರಲಿಲ್ಲ. ಹೌದು. ಅವಾಗ ಜಾಸ್ತಿ ಅವಾಗ ಕಡಿಮೆ ಮಾಡಲಿಲ್ಲ, ಈಗ ಜಾಸ್ತಿ ಯಾಕೆ ಮಾಡ್ತಾರೆ? ಈಗ ವಾರ ಐತೆ, ಜಾಸ್ತಿ ಮಾಡಲಿ, ಅದು ಓಕೆ. ಅವಾಗ ಏನೂ ಇರ್ಲಿವಲ್ಲ ಅಲ್ವಾ? ಹೌದು. ಅವಾಗ ಮೋದಿ ಅವರಿದ್ರ? ಈಗ ಮನಮೋಹನ್ ಸಿಂಗ್ ಇದ್ಮೇಲೆ ಅಲ್ಲೇ ರಾಷ್ಟ್ರ ಅವಾಗ 400 ಚಿಲ್ಲರೆ ಕೊಡ್ತೀವಿ. ಇವತ್ತು ಎಷ್ಟಕ್ಕಿದೆ? ನಾನು ಇವತ್ತು ಎಷ್ಟಕ್ಕಿದೆ? ಜಾಸ್ತಿ. ಅವಾಗ ಕೊಡ್ಬೋದಾಯ್ತಲ್ಲ ಅವಾಗ ಕಡಿಮೆಗೆ. ಹೌದೌದು, ಏನು ಮಾಡೋಕ್ಕಾಗಲ್ಲ. ಈಗ ಪೆಟ್ರೋಲು, ಡೀಸೆಲ್ಲು ಎಲ್ಲ ಪ್ರತಿಯೊಂದು ಈಗ ಜಾಸ್ತಿ ಮಾಡಿ ಚಿನ್ನ ಸೂಜಿಯಿಂದ ಎಲ್ಲ ಜಾಸ್ತಿ ಆಯ್ತು. ಫ್ರೀ ಬಸ್ಸು. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಬಸ್ಸು ಎಲ್ಲ ಜಾಸ್ತಿ ಆಯ್ತು. ಹೆಂಡ್ರಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾರ. ಹೌದು ಹೌದು ಹೌದು. ಜನ ಜೀವನ ಮಾಡೋದು ಕಷ್ಟ ಇದೆ, ಬಾಡಿಗೆ ಕಟ್ಟೋದು. ಸರಿ ಇಲ್ಲ ಅಂತೀರಾ? ಈ ಜನರೇಷನ್ ರಾಜಕೀಯ ಅಂತ ಉತ್ತಮ ರಾಜಕೀಯ ಅಲ್ಲ. ಅವ್ರವ್ರ ಬೇಳೆ ಬೇಯಿಸ್ಕೊತಾ ಇದ್ದಾರೆ, ಜನರದ್ದು ನೋಡ್ತಾನೆ ಇಲ್ಲ. ಹೌದು. ಕಡು ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಭಾಳ ಏಟಾಗಿದೆ. ಹೌದು ಹೌದು ಹೌದು. ಜೀವನ ಮಾಡೋಕ್ಕೂ ಕಷ್ಟ ಆಗಿದೆ. ಒಂದ್ ಹೇಳಿ, ಒಂದ್ ಬಿಡಿ ಎತ್ಲಗೆ ರಾಜಕೀಯದವ್ರಿಗೆ, ನೋಡಿದ್ರೆ ಎತ್ಲಗೆ ಏನಾದ್ರು ತಿತ್ಕೋತಾರ ನೋಡೋಣ. ಅಲ್ಲ, ಏನು ತಿತ್ಕೋತಾರೆ? ಅವ್ರಿಗೆ ಎಷ್ಟು ಹೇಳಿದ್ರು ಅದೇ. ಈಗ ದಡ್ರ ಮುಂದೆ ಪುರಾಣ ಹೇಳ್ದಂಗೆ ಅವ್ರು ಅದು ಮಾಡೋದು ಮಾಡ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ ಅಷ್ಟೇ. ನಾವು ಏನು ಮಾತಾಡಕ್ಕೂ ಏನೂ ಆಗಲ್ಲ. ಓಟ್ ಹಾಕ್ಬಿಟ್ಟಿದ್ಯಲ್ಲ 5 ವರ್ಷ ಅಷ್ಟೇ. ಇನ್ನೇನು 2,000 ಅಲ್ಲ 3,000 ಆದ್ರೂ ಕೊಟ್ಟು ತಗೊಂಡ್ಬಿಡ್ತೀವಿ ಅಷ್ಟೇ. ಮೊದಲು ಒಂದು ಲೈಟ್ ಬಿಲ್ 10 ಪೈಸೆ ಜಾಸ್ತಿ ಆದರೆ ಬಡ್ಕೊಂಡಿವೋ, ಸ್ಟ್ರೈಕ್ ಮಾಡಿವೋ. ಇವತ್ತೊಂದು ಏನು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡೋರು ಯಾರು ಕೇಳೋರು ಇಲ್ಲ, ಬಡ್ಕೊಳೋರು ಇಲ್ಲ, ಸ್ಟ್ರೈಕ್ ಮಾಡೋರು ಇಲ್ಲ. ಈಗ ಏನಾಗಿದೆ ಅಂದರೆ ಆ ಜನ ತಾಳ್ಮೆನೂ ಇಲ್ಲ, ಮುಂದೆ ಬರೋ ಜನನೇ ಇಲ್ವಲ್ಲ. ಈಗ ಎಷ್ಟು ಬೇಕಾದ್ರೂ ಆಯ್ತು ಹೋಗಿ ಇರ್ತಾರೆ, ಎಷ್ಟು ಬೇಕಾದ್ರೂ ಆಯ್ತು ಕೊಡ್ತೀವಿ ಅಂತಾರೆ. ಹಂಗಾಗಿದೆ. ಓಕೆ.